ಇಲಿಗಳ ನಿಯಂತ್ರಣಕ್ಕೆ ತಂದಂತಹ ಇಲಿ ಪಾಷಾಣ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ತಂದಿದೆ. ಎಲ್ಲಿ ಮತ್ತು ಹೇಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ತಂದ ಇಲಿ ಪಾಷಾಣ ಸಿಂಪಡಣೆ. ವಿದ್ಯಾರ್ಥಿ ನಿಲಯದ 19 ವಿದ್ಯಾರ್ಥಿಗಳು ಅಸ್ವಸ್ಥ, 11 ವಿದ್ಯಾರ್ಥಿಗಳಿಗೆ ಐಸಿಯುನಲ್ಲಿ ಚಿಕಿತ್ಸೆ. ಇದು ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಮ್ಮ ಆಶ್ರಮದ ಹತ್ತಿರದ ಆದರ್ಶ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿರುವ ಘಟನೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯಾರ್ಥಿಗಳು ಊಟ ಮಾಡುತ್ತಿದ್ದಾಗ ಊಟದ ಹಾಲ್ನಲ್ಲೇ ಇಲಿ ಪಾಷಾಣ ಸಿಂಪಡಣೆ ಮಾಡಲಾಗಿದೆ. ಇಲಿ ಕಾಟ ಹೆಚ್ಚಾಗಿದ್ದ ಕಾರಣ ಇಲಿ ಪಾಷಾಣ ಸಿಂಪಡಣೆ ಮಾಡಲಾಗಿದೆ. ಈ ವೇಳೆ ಊಟ ಮಾಡುತ್ತಿದ್ದ ವಿದ್ಯಾರ್ಥಿಗಳು ವಿಷ ಸೇವನೆ ಮಾಡಿದ್ದು ಫುಡ್ ಪಾಯ್ಸನ್ ಆದ ಪರಿಣಾಮ ವಿದ್ಯಾರ್ಥಿಗಳಲ್ಲಿ ವಾಂತಿ ಕಾಣಿಸಿಕೊಂಡಿತ್ತು. ಕೂಡಲೇ ಅಸ್ವಸ್ಥ ವಿದ್ಯಾರ್ಥಿಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಖಾಸಗಿ ಕಾಲೇಜಿನ PG1ರಲ್ಲಿ ರ್ಯಾಟ್ ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು 20 ಜನಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಂಥ ಘಟನೆ ನಡೆದಿದೆ. ನಾನು ಜ್ಞಾನಭಾರತಿಯ ಬಳಿ ಇದ್ದೇನೆ. ಜ್ಞಾನಭಾರತಿ ಬಳಿ ಇರುವಂಥ ಈ PGಯಲ್ಲಿ ಅಂದರೆ ಈಗ ಏನು ಕಾಣಿಸ್ತಾ ಇದೆ, ಈ PGಯಲ್ಲಿ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂಥದ್ದು. 8 ಗಂಟೆ ಸುಮಾರಿಗೆ ಊಟ ಮಾಡುವಂಥ ಸಂದರ್ಭದಲ್ಲಿ ಸ್ಪ್ರೇ ಮಾಡ್ತಾರೆ. ಅಂದರೆ ಜನರೇಟರ್ ರೂಮ್ ಏನಿದೆ, ಅಂದರೆ ಫಸ್ಟ್ ಅಂದರೆ ಮೊದಲನೇ ಮಹಡಿ ಏನಿದೆ, ಇಲ್ಲಿ ಸ್ಪ್ರೇ ಮಾಡುವಂಥದ್ದು. ಆ ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಿರ್ತಾರೆ. ಅದರಿಂದಾಗಿ ಅವರೆಲ್ಲರೂ ಕೂಡ ಅಸ್ವಸ್ಥಗೊಂಡಿರುವಂಥದ್ದು. ಅಂದರೆ ಊಟ ಮಾಡಿ ತಮ್ಮ ಕೊಠಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದಂತೆ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಾಂತಿಯಾದ ಕೂಡಲೇ ಏನು ಅಲ್ಲಿ ಸಿಬ್ಬಂದಿಗಳಿದ್ರು, ಆ ಸಿಬ್ಬಂದಿಗಳು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಒಬ್ಬೊಬ್ಬರೇ ಈ ರೀತಿಯಾಗಿ ಅಸ್ವಸ್ಥಗೊಳ್ತಾ ಇದ್ದಿದ್ದು ಕಂಡು ಎಲ್ಲರೂ ಕೂಡ ಗಾಬರಿಗೊಳ್ತಾರೆ. ಇಲ್ಲಿನ ಸ್ಥಳೀಯರು ಕೂಡ ಸಪೋರ್ಟ್ ಮಾಡಿ ಏನು ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂಥದ್ದು. ಇಲಿಗಳು ಅನ್ನುವಂಥ ಕಾರಣಕ್ಕೆ ರ್ಯಾಟ್ ಸ್ಪ್ರೇಯನ್ನು ಊಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಸ್ಪ್ರೇ ಮಾಡಿದ್ದರಿಂದ ಈ ಥರದೊಂದು ಅವಘಡ ಆಗಿರುವಂಥದ್ದು. 19 ವಿದ್ಯಾರ್ಥಿಗಳ ಪೈಕಿ 11 ವಿದ್ಯಾರ್ಥಿಗಳಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 ವಿದ್ಯಾರ್ಥಿಗಳಿಗೆ ಉಸಿರಾಟದ ಸಮಸ್ಯೆ ಇದ್ದ ಕಾರಣ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಉಳಿದಂತೆ ಇತರೆ ವಿದ್ಯಾರ್ಥಿಗಳಿಗೆ ಮುಂದಿನ 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಬೇಕಿದೆ. ಕೆಲವೊಮ್ಮೆ ಹಾರ್ಟ್ ರೇಟ್ ಕಡಿಮೆ ಆಗ್ತಿರೋ ಪರಿಣಾಮ ಐಸಿಯುನಲ್ಲೇ ಚಿಕಿತ್ಸೆ ಮುಂದುವರಿಸಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಸರ್, ಬಂದಾಗ ಅವರ ಸಿಚುವೇಶನ್ ಸ್ವಲ್ಪ ವರ್ಸ್ಟ್ ಆಗಿತ್ತು. ಉಸಿರಾಟ ತೊಂದರೆ ಎಲ್ಲ ಇತ್ತು, ವಾಂತಿ ಎಲ್ಲ ಆಗ್ತಾ ಇತ್ತು, ಮತ್ತು ಅವರಿಗೆ ಹಾರ್ಟ್ ರೇಟ್ ಸ್ವಲ್ಪ ಏರುಪೇರು ಎಲ್ಲ ಆಗ್ತಾ ಇತ್ತು. ಇವಾಗ ಉಸಿರಾಟ ತೊಂದರೆ ಅಷ್ಟೊಂದೇನಿಲ್ಲ. ವಿತೌಟ್ ಆಕ್ಸಿಜನ್ ದೇ ಆರ್ ಮೇಂಟೈನಿಂಗ್ ದೇರ್ ಓನ್ ಸ್ಯಾಚುರೇಷನ್. ಮತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಅವರಿಗೆ ವಾಂತಿ ಕೂಡ ಕಡಿಮೆ ಆಗಿದೆ. ಇವಾಗ ಊರಲ್ಲಿ ಅವರಿಗೆ ಟೆಂಡರ್ ಕೋಕೋನಟ್ ವಾಟರ್ ಎಲ್ಲ ಕೊಡಕ್ಕೆ ಹೇಳಿದ್ದೀವಿ, ಎಳ್ನೀರನ್ನ. ಅದು ಬಿಟ್ಟರೆ ಹಾರ್ಟ್ ರೇಟ್ ಮಾತ್ರ ಒಂಚೂರು ಇನ್ನು ಕಡಿಮೆ ಬರ್ತಾ ಇದೆ ಅವಾಗ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಇನ್ನೊಂದು 48 ಅವರ್ಸ್ ಏನು ಹೇಳೋಕ್ಕಾಗಲ್ಲ. ಬಟ್ ಪ್ರೆಸೆಂಟ್ಲಿ ಅವರು ಎಚ್ಚರವಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ, ಮತ್ತು ಚೆನ್ನಾಗಿದ್ದಾರೆ. ಟೋಟಲ್ ಆಗಿ 8 ಜನ ಇದ್ದಾರೆ ಇವಾಗ ಐಸಿಯುಲಿ. ಬಟ್ ಮುಂಚೆ ಅವ್ರು ಬಂದಿರೋದು 11 ಜನ ಬಂದಿದ್ರು. ಅದರಲ್ಲಿ 3 ಜನಕ್ಕೆ ಉಸಿರಾಟ ತೊಂದರೆ ಜಾಸ್ತಿ ಆಗಿಬಿಟ್ಟು ಪ್ಲಸ್ ಅವ್ರಿಗೆ ಹಾರ್ಟ್ ಬೀಟ್ ಕೂಡ ತುಂಬ ಕಡಿಮೆ ಆಗಿದ್ದಕ್ಕೆ ನಾವು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ವಿ. ಜಿಮ್ಸ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಸಿಬ್ಬಂದಿ ಮಾಡಿದ ಎಡವಟ್ಟು ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯ ತಂದಿದ್ದು ಜ್ಞಾನಭಾರತಿ ಠಾಣೆಯಲ್ಲಿ ಸಿಬ್ಬಂದಿ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾದೇಶ್ ಜೊತೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.